ಬೆಂಗಳೂರು ಮಾಯಾನಗರಿ. ಇಲ್ಲಿ ಲಕ್ಷಾಂತರ ಜನ ಬದುಕು ಕಟ್ಟಿಕೊಂಡಿದ್ದಾರೆ. ವಿಶ್ವದ ಮೂಲೆ ಮೂಲೆಯಿಂದ ಸಾವಿರಾರು ಜನ ಪ್ರತಿದಿನ ಬಂದು ಹೋಗುತ್ತಾರೆ. ಅನಿವಾರ್ಯತೆಗೂ ಅವಶ್ಯಕತೆಗೂ ಎಲ್ಲರೂ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡುತ್ತಿದ್ದಾರೆ. ಯಾರು, ಯಾಕೆ, ಎಲ್ಲಿಗೆ ಒಂದು ಗೊತ್ತಿಲ್ಲ. ಬನ್ನಿ, ನಮ್ಮ ಹುಡುಗರು ಬೆಂಗಳೂರಿಗೆ ಬಂದಿದ್ದಾರೆ. ಅನಿವಾರ್ಯತೆಗೂ ಅವಶ್ಯಕತೆಗೂ ನೋಡೋಣ. ಅನಿವಾರ್ಯತೆ ಮತ್ತು ಅವಶ್ಯಕತೆ ತುಂಬ ದೊಡ್ಡ ಪದಗಳು. ಈ ಪದದ ಅರ್ಥ ಮುಂದೆ ಹೇಳುತ್ತೆ. ಹಲೋ ಹಾಂ, ವೇರ್ ಆರ್ ಯು? ಅಂದವೇ ಹೋಗ್ತಾ ಇದ್ದೀವಿ ಅಣ್ಣ. ಎಕ್ಸಾಕ್ಟ್ 9 ಟೈಮ್ ಪಿಕ್ ಮಾಡಾದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ. ಚೆಕ್ ಇಟ್. 15 ವರ್ಷದಿಂದ ಗನ್ ಸಪ್ಲೈ ಮಾಡ್ತಿದ್ದೀನಿ. ಯಾರು ಈ ಮಾತು ಕೇಳಿಲ್ಲ. ಈ ಗನ್ ಬಾಬು ಯಾರಂತ ಫೀಲ್ಡಲ್ಲಿ ಕೇಳಿ ನೋಡಿ. ಚೆಕ್ ಮಾಡಕ್ಕಿದು ಕಂಟ್ರಿ ಮೇಡ್ ಅಲ್ಲ, ಮೇಡ್ ಇನ್ ಜಪಾನ್. ಬಟ್ ಯೂಸರ್ಸ್ ಆರ್ ಕನ್ನಡಿಗನ್ಸ್. ಶ್ರೀನಿವಾಸ್ ಆಲಿಯಾಸ್ ಸಂಜು, ಗುಡ್ ಶೂಟರ್, ಎಕ್ಸ್ಪರ್ಟ್ ಇನ್ 500 ಮೀಟರ್ಸ್. ಟಾರ್ಗೆಟ್ ಇಟ್ರೆ ಮಿಸ್ ಆಗೋ ಮಾತೇ ಇಲ್ಲ. ಮನು ಅಲಿಯಾಸ್ ಮನ್ವಿತ, ಸೂಪರ್ ಪ್ಲಾನರ್. ಈ ಪ್ಲಾನ್ ಹೇಗೆ ಹಿಡಿತಾಳೆ ಅಂದ್ರೆ ಜೇಡರ ಬಲೆ ತರ. ಸಿಕ್ಕಾಕೊಂಡ್ರೆ ಹೊರಗೆ ಬರೋ ಚಾನ್ಸೇ ಇಲ್ಲ. ರಘು ಅಲಿಯಾಸ್ ರಾಘವೇಂದ್ರ ಶೆಟ್ಟಿ, ಸ್ವಲ್ಪ ಮಾತು ಜಾಸ್ತಿ, ಆದರೆ ಮಾರ್ಕ್ ಚೆನ್ನಾಗಾಗ್ತಾನೆ, ಸ್ಟಿಚ್ಚು ಆಗ್ತಾನೆ. ಇವನ್ ವೀಕ್ನೆಸ್ಸೇ ಇವನ್ ಲವರ್ ಜಸ್ಸಿ. ಬಸು ಅಲಿಯಾಸ್ ಜಿಟಿ ಅಲಿಯಾಸ್ ಚೀತಾ, ಮಾತು ಬರಲ್ಲ, ನೋಡಕ್ ಫುಲ್ ಸೈಲೆಂಟು. ವೈಲೆಂಟ್ ಆದ್ರೆ ಮುಗೀತು ಕತೆ. ಗುಡ್ ಫೈಟರ್. ವಿಕ್ಕಿ ಅಲಿಯಾಸ್ ವಿಕ್ರಮ್, ಬಾಂಬೆಲ್ ನಡೆಯೋ ಮುಕ್ಕಾಲ್ ಕೇಸ್ನಲ್ಲಿ ಇವಂದೇ ಹೆಸರು. ಸೀನಾ ಮತ್ತು ವಿಕ್ಕಿ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಏನು ಯಾಕೆ ಅಂತ ಕೇಳಿದೆ. ಸೀನಾ ಕರೆದ ತಕ್ಷಣ ತನ್ನ ಪಡಲನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ. ಅಲ್ಲ, ಮೊಬೈಲ್ ಎಂತಕ್ಕೆ ತಗೊಂಡಿದ್ದು ಮಾರ್ರೆ? ಒಂದು ಅರ್ಜೆಂಟ್ ಕಾಲ್ ಮಾಡಬೇಕಿತ್ತು. ಅವಳು ಕಾಯ್ತಿರ್ತಾಳೆ. ಮೊಬೈಲ್ ಬೇಕು. ನೋಡೋಕ್ಕಾಗಲ್ಲ. ಓಯ್, ನಿಮ್ದು ಕೊಡಿ, ಒಂದೇ ಒಂದು ಕಾಲ್ ಮಾಡ್ಕೊಡ್ತೇನೆ. ಇದು ಒಳ್ಳೆ ಮಂಡೆ ಬಿಸಾತು ಮಾರ್ರೆ. ನಮ್ಮದು ಕೊಡಲ್ಲ, ನಿಮ್ಮದು ಮಾಡುವ ಹಾಗಿಲ್ಲ. ಇದು ಮಂಡೆ ಬಿಸಿ ಆಯ್ತು ಮಾರ್ರೆ. ನಾವು ಬರುವಾಗಷ್ಟೇ ಸಿಮ್ ಚೇಂಜ್ ಮಾಡಿದ್ದು, ಆದರೆ ಇನ್ನೂ 1 ಕಾಲ್ ಕೂಡ ಮಾಡಿರ್ಲಿಲ್ಲ. ಬಾಂಬೆ ತಾನೆ. ಸೊ ಇದು ಕರ್ನಾಟಕ. ಹೊಸ ಎಂತೆಂತ ಡೀಲ್ ಮಾಡಿಲ್ಲ. ಇದೆಂತ ಹೊಸ ರೂಲ್ಸಾ? ನೀವು ತುಂಬ ಬಿಲ್ಡಪ್ ಕೊಡ್ತೀರಿ ನಾವು. ಗೊತ್ತಾಗುತ್ತೆ. ಎಂತ ಎಂತ ಗೊತ್ತಾಗೋದು? ಯಾರದು ಅಪೋಸಿಟ್? ನನಗೂ ಗೊತ್ತಿಲ್ಲ. ನಿನಗಿದ ಅವಶ್ಯಕತೆನಾ? ಇಲ್ಲಿ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ.
ಇಲ್ಲ ಟಿಫಿನ್ ಮಾಡ್ಕೊಂಡು ಹೋಗೋಣ. ಮನು ಮೇಡಮ್ ಸಾಹೇಬ್ರನ್ನ ಯಾಕೆ ಗುರಾಯಿಸ್ತಾವ್ರೆ ಅನ್ಕೊಂಡ್ರ ಇವ್ರನ್ನ ಎಲ್ಲೋ ನೋಡಿದ ಡೌಟು. ಮನು, ಅದೇ ಮಲ್ಲಿಗೆ ಇಡ್ಲಿ ಅಂತಾರಲ್ಲ, ಇದೆಯಾ? ಇದನ್ನು ಹೇಗೆ ಮಾಡುವುದು? ಮಲ್ಲಿಗೆಯನ್ನು ರುಬ್ಬಿ ರುಬ್ಬಿ ಹಾಕುವುದಾ? ಮನು, ಮನು, ಏನು ನಿಂದು ಯಾಕೋ ಜಾಸ್ತಿ ಆಯ್ತು. ಎತ್ ನೋಡಿದ್ರ ಮಂಗಳೂರಿನ ಕಂಬಳದ ಕೋಣದ ತರ ಸುಮ್ಮನೆ ಇರುವುದು, ಮಾತಿಲ್ಲ ಕತೆ ಇಲ್ಲ. ಹೇ ಬ್ರೋ, ನೀವು ಯಾವಾಗಲೂ ಹೀಗೆಯಾ? ನೋಡಿ ನೋಡಿ, ಮುಖದ ಭಂಗಿ ಬದಲಾಗಲೇ ಇಲ್ಲ. ಇದು ಇಷ್ಟೇ. ಏನು ಸೀನ, ಅರ್ಜೆಂಟಾಗಿ ನೋಡಬೇಕು ಅಂದೆ? ಹಾಂ ಅಣ್ಣ, ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ. ಏನಾಯ್ತು? ಇಡೀ ಜಿಲ್ಲೆಗೆ ಟಾಪರ್ ಅಣ್ಣ, ಫಸ್ಟ್ ಬಂದಿದ್ದಾಳೆ, ಇಡೀ ರಾಜ್ಯಕ್ಕೆ 3ನೇವಳು. ಆದರೆ ಮೆಡಿಕಲ್ ಸೀಟ್ ಕನ್ಫರ್ಮ್ ಆಗೋದಕ್ಕೆ 50 ಲಕ್ಷ ಕಟ್ಬೇಕಣ್ಣ. ಇವತ್ತಿನವರೆಗೂ ಅವಳು ಏನು ಕೇಳಿಲ್ಲ ಅಣ್ಣ. ಡಾಕ್ಟರ್ ಆಗೋದವಳು ಕನಸು. ನಾವು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆ ಕ್ಯಾನ್ಸರ್ ಬಂದು ತೀರೋದ್ರಣ್ಣ. ಆವಾಗ ನಾವು ಇಷ್ಟಿಷ್ಟಿದ್ವಿ, ಆವಾಗಲೇ ಪ್ರಮಾಣ ಮಾಡಿದ್ಲಣ್ಣ. ಆದರೆ ನಾನು ಡಾಕ್ಟ್ರೇ ಆಗ್ತೀನಿ ಅಂತ ಇಷ್ಟು ದಿವಸ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದು ಅವಳಿಗೋಸ್ಕರ ಅಣ್ಣ, ಅವಳಿಗೋಸ್ಕರ. 10 ವರ್ಷ ಆಯ್ತಣ್ಣ ನಾನು ಅವಳ ಮುಖ ನೋಡಿ. ಆದರೆ ದುಡ್ಡು ಕಟ್ಟೋಕೆ ನಾಡಿದ್ದೆ ಕೊನೆ ದಿನ. ಇವಾಗ ಹಣ ಕಟ್ಟಿಲ್ಲ ಅಂದ್ರೆ ಇಷ್ಟು ದಿವಸದ ಶ್ರಮ ನೀರಲ್ಲಿ ಹೋಮ ಮಾಡ್ದಂಗಣ್ಣ, ನೀರಲ್ಲಿ ಹೋಮ ಮಾಡ್ದಂಗೆ. ಸರಿ, ನನ್ನನ್ನು ಏನು ಮಾಡೋದ್ಯಾ? ಊರು ಬಿಟ್ಟು ಬೆಂಗಳೂರಿಗೆ ಬಂದು ಮುಂದೆ ಏನು ಎತ್ತ ಅಂತ ದಾರಿ ಕಾಣದೆ ನಿಂತಿರುವಾಗ ನೀವು ಬಂದು ನಂಗೆ ದಾರಿ ತೋರಿಸಿದ್ರಿ. ನನ್ನ ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಇಷ್ಟು ದಿವಸ ನಿಮಗೋಸ್ಕರ ಕೆಲಸ ಮಾಡಿದ್ದೀನಿ. ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಯಾವತ್ತೂ ಕೇಳಿಲ್ಲ. ನೀವು ಕೊಟ್ಟಿದ್ದನ್ನು ತಗೊಂಡಿದ್ದೀನಿ. ಆದರೆ ಇದೊಂದು ಹೆಲ್ಪ್ ಮಾಡಿಬಿಡಿ, ಇದೊಂದು ಹೆಲ್ಪ್ ಮಾಡಿಬಿಡಿ. ಏನು ತಮಾಷೆ ಮಾಡ್ತಿದ್ಯಾ ಸಿನ? 2 ದಿನದಲ್ಲಿ 50 ಲಕ್ಷ ಹೇಗೆ ಸಾಧ್ಯ? ಬೇಕೇ ಬೇಕಣ್ಣ, ಇದೊಂದೇ ಒಂದು ಹೆಲ್ಪ್ ಮಾಡಿಬಿಡಿ. ಸಾಯೋವರೆಗೂ ನಿಮ್ಮ ಮನೆ ಜೀತ ಮಾಡ್ಕೊಂಡಿರ್ತೀನಣ್ಣ. ಪ್ಲೀಸ್ ಇದೊಂದೇ ಒಂದು ಹೆಲ್ಪ್ ಮಾಡ್ಬೇಡ ಪ್ಲೀಸ್. ಓಕೆ ಆಯ್ತು, ನಿಮ್ಮ ಮನೆಗೆ ಹೋಗು, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಆಯ್ತು.
ಎಂತ ಎಲ್ಲರಿಗೂ ದಾರಿ ತೋರಿಸುವ ನಮಗೆ ಮೇಲಕ್ಕೆ ದಾರಿ ತೋರಿಸುವುದಾ? ಮುಂದೆ ರಸ್ತೆ ನೋಡಿಕೊಂಡು ಗಾಡಿ ಓಡಿಸುವುದಾ ಎಂತ? ಅರ್ಜೆಂಟ್ ಆಗಿ ನಾನು ಡಿಸ್ಟ್ರಿಕ್ಟ್ ಕಾಲ್ ಮಾಡಬೇಕು. ನನಗೆ ಮೊಬೈಲ್ ಬೇಕು. ಹೇಳಿ. ಹೌದು, ಕಾಲ್ ಮಾಡಬೇಕು. ಬೈತಾಳೆ. ಮೊಬೈಲ್ ಕೊಡಿ ಮಾರ. ಒಂದೇ ಒಂದು ಕಾಲ್ ಮಾಡ್ಕೊಡ್ತೀನಿ. ಅರ್ಜೆಂಟ್. ಕೆಳಗೆ ನಾ ಎಂತ ಗಿಳಿಬೇಕು? ಎಂತಕ್ಕೆ ಆಗುದಿಲ್ಲ ಮರ್ರೆ. ಆಗಲ್ಲ, ಆಗುದಿಲ್ಲ ಮರ್ರೆ, ಆಗುದಿಲ್ಲ ಮರ್ರೆ. ನಾ ಎಂತ ಗಿಳಿಬೇಕು? ಎಂತಕ್ಕೆ? ಆಗುದಿಲ್ಲ ಬರಲ್ಲ ಕಣ. ಆಗಲ್ಲ ಅಂತ ಹೇಳಿದ್ರು. ಯಾಕೋ ಇವನೇನು ವಿಕಿ ಹೀರಂಗ್ ವೈಲೆಂಟ್ ಆಗ್ತಾನೆ? ಆಗಲೇ ಹೇಳಿದ್ನಲ್ಲ, ಸೀತಾ ಫುಲ್ ವೈಲೆಂಟ್ ಅಂತ. ಬಡವರ ಬಂದು ಹೇಳ್ತಾನೆ, ಅವ್ರ ತರ ಇದು ಒಂಥರ ಆಪತ್ ಬಾಂಧವ ಇದ್ದಂಗೆ. ಇಲ್ಲಿ ಬರೋಕ್ಕೂ ಮುಂಚೆ ಗನಂದಾರಿ ಕೆಲಸ ಮಾಡಿದ್ರು. ಕರ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಹೇಯ್, ನಿಂದಂತ? ಶುಗರ್ ಮಿಸ್ಟರ್ ರಾಘು. ಎಸ್. ವಾಟ್ ಈಸ್ ದಿಸ್? ದಿಸ್ ಇಸ್ ಗಾಡಿ ಚಾವಿ. ಸೊ ಅಲ್ಲಿ ಗಾಡಿ, ಇಲ್ಲಿ ಗಾಡಿ ಚಾವಿ. ಅದಕ್ಕೆ ಮುಂದೆ ಹೋಗ್ಬೇಕಲ್ವಾ? ಹಾ ಹಾ, ಹೋಗಿ 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 ಎಂತ ಮಾಡ್ಬೇಕು ಮಾರಾಯ? ನಿನಗೆ ಗೊತ್ತಿಲ್ವಾ? ಚೀ ಕಳ್ಳ. ಸರ್, ವಿತೌಟ್ ಹೆಲ್ಮೆಟ್ ಒಂದು ರಿಸಿಪ್ಟ್ ಹಾಕ್ರಿ. ಡಿ ಎಲ್ ಕೊಡಿ. ಡಿ ಎಲ್ ಇಲ್ವಾ? ಇಲ್ಲ ಸರ್. ಆರ್ ಸಿ ಬುಕ್ ಕೊಡಿ. ಆರ್ ಸಿ ಬುಕ್ಕು ಗಾಡಿ ನಿಂದು ಚೆಕ್ ಮಾಡಿ. ಜಗಳ ಬಂತ ಹಾಕ್ಕೊಂಡಲ್ಲಪ್ಪ. ಶಿಟ್. ಯಾಕ್ರೆ? ಹಾಂ ಸರ್, ಹುಡುಕ್ತಾ ಇದ್ದೀನಿ. ಡಿ ಎಲ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲಿಂದ ಬರ್ತಾ ಇದ್ದೀರಾ? ಗಾಡಿ ಯಾರ್ದು? ಹಾಂ,
ನಂದೇ ಡಾಕ್ಯುಮೆಂಟ್ಸ್ ಅಲ್ಲಿ ಸರ್ ಚೆಕ್ ಮಾಡ್ತಾ ಏನೋ ಏನ್ರಿ ನಿಮ್ಮ ಪ್ರಾಬ್ಲಮ್? ಯಾರ್ರಿ ನೀವು? ಐ ಆಮ್ ಅಡ್ವೊಕೇಟ್ ವಿಕ್ರಮ್. ಓ ನಮಸ್ತೆ ಸರ್. ಡಾಕ್ಯುಮೆಂಟ್ಸ್ ಇಲ್ಲ ಅಂತೇನು ಸರ್? ನಮ್ಮ ಗಾಡಿಲಿ ಇದೆ, ತೆಗೆದು ತೋರಿಸಿ ಸಾಹೇಬರಿಗೆ. ಪರವಾಗಿಲ್ಲ, ನೀವು ಹೊರಡಿ, ನಾನು ಕಳ್ಸ್ಕೊಡ್ತೀನಿ. ಸರಿ ಬಾ. ಹೊರಡಿ. ಏನು ಪ್ರಾಬ್ಲಮ್ ಆಗಲಿಲ್ಲ ಅಲ್ವಾ? ಪ್ರಾಬ್ಲಮ್ ತುಂಬ ಆಯ್ತು ಮಾರ್ರೆ. ಒಂದಾ ಎರಡ ರೋಡಲ್ಲಿ ಬರ್ತಿದ್ದ. ಬೈಕಲ್ಲಿ ಬಂದಿದ್ದು ನೀವೇ ಅಲ್ವಾ? ನಾನೇ. ಬೈಕಲ್ಲಿ ಒಂದು ಪೇಪರ್ ಇದೆ, ತೊಗೊಂಬೋಗಿ. ಬೈಕಲ್ಲಿ ಒಂದು ಪೇಪರ್ ಇದೆ, ತೊಗೊಂಡ್ಬೋಗ್ರಿ. ನಾನಾ? ಹಾಂ, ನೀವೇ. ಯಾವುದೇ ಕಾರಣಕ್ಕೂ ಡೀಲ್ ಮಿಸ್ ಆಗೋಗಿಲ್ಲ. ಒಂದು ವೇಳೆ ಗೊತ್ತಾದರೆ ನೀವು ಯಾರೂ ಉಳಿಯಲ್ಲ. ಇದು ಮಡಿಕೇರಿ. ನಿನ್ನ ಅವಶ್ಯಕತೆಗೆ ಕಟ್ಟು ಬಿದ್ದು ಒಂದು ಡೀಲ್ ತಂದಿದ್ದೀನಿ. ಆದರೆ ಇದುವರೆಗೆ ನೀನು ಮಾಡಿರೋ ಡೀಲ್ಗಳಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನನ್ನ ಸರ್ವಿಸ್ನಲ್ಲಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿಲ್ಲ. ಆದರೆ ಏನು ಮಾಡೋದು, ನಿನಗೆ ದುಡ್ಡು ಬೇಕಲ್ಲ? ಹಣ ಬೇಕೇ ಬೇಕು. ಸಾಯಿಸ್ಬೇಕಿರೋದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್. ಸ್ವಲ್ಪ ಯಾಮಾರಿದ್ರು ಇಬ್ಬರಿಗೂ ಮೂಟೆ ಕಟ್ಬಿಡ್ತಾರೆ. ಗೊತ್ತಣ್ಣ, ನನ್ನ ಪ್ರಾಣ ಹೋದ್ರು ಆಪರೇಷನ್ ಫೇಲ್ ಆಗಲ್ಲಣ್ಣ. ಇಲ್ಲ ಅನ್ನೋ ಮಾತೇ ಇಲ್ಲ. ನೋ ಸೆಂಟಿಮೆಂಟ್, ಮುಗಿಸ್ಲೇಬೇಕು. ನರಿಬುದ್ಧಿಯವನವನು 14 ಮರ್ಡ್ರು, 16 ಆಫ್ ಮಾಡ್ರು, 23 ಕಿಡ್ನಾಪ್. ಒಂದ್ರಲ್ಲೂ ಕೇಸಿಲ್ಲ. ನಾನು ಇದುವರೆಗೂ ನೋಡಿರೋ ಕೇಸಲ್ಲಿ ವ್ಯಕ್ತಿ ಕ್ಲೋಸ್ ಆದ್ಮೇಲೆ ಪಕ್ಕ ಆಗುತ್ತೆ ಅನ್ನೋದು ಲೆಕ್ಕ. ಆದ್ರೆ ಇವನು ಲೆಕ್ಕಾಚಾರ ಹಾಕದ ಅಂದ್ರೆ ಕ್ಲೋಸ್ ಅಂತಾನೆ ಲೆಕ್ಕ. ಪಕ್ಕ ಕ್ಯಾಲ್ಕುಲೇಟಿವ್ ಮೈಂಡ್. ಸಾಮಾನ್ಯವಾಗಿ ರಾಜಕಾರಣಿಗಳು ಬೇರೆಯವರಿಗೆ ಡೀಲ್ ಕೊಟ್ಟು ಕೆಲಸ ಮುಗಿಸ್ತಾರೆ. ಆದ್ರೆ ಇವನೇ ಡೈರೆಕ್ಟ್ ಆಗಿ ಫೀಲ್ಡ್ ಇಳಿತಾನೆ. ಅಣ್ಣ ಯಾಕಂತೆ? ಅವನು ಪಾಪದ ಕೊಡ ತುಂಬ್ತು. ಯಾರಿಂದ? ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪಾಪದ ಕೊಡ ತುಂಬುದಾಗ್ಲಿಲ್ಲ. ನಾನು ಮತ್ತೆ ಮತ್ತೆ ಅವತಾರ ಎತ್ತಿ ಬರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವೇ? ಟೀಮ್ನ ಆಲ್ರೆಡಿ ಅವರೇ ಪ್ರೊವೈಡ್ ಮಾಡಿದ್ದಾರೆ. ನೀ ಜಸ್ಟ್ ಲೀಡ್ ಮಾಡು ಅಷ್ಟೇ. ಅದು ಹೇಗೆ ಅನ್ನೋದನ್ನ ನಾನು ನಿನಗೆ ಗೈಡ್ ಮಾಡ್ತೀನಿ. ಯಾಕೋ ತುಂಬಾ ಯೋಚನೆ ಮಾಡ್ತಿದೀಯ? ಅವನೇನು ಮಹಾತ್ಮ ಅಲ್ಲ ಬಿಡು. ಕೇರಳದಿಂದ ಕರ್ನಾಟಕದ ಕೊಡಗಿಗೆ ಕೂಲಿ ಕೆಲಸಕ್ಕೆ ಬಂದವನು ಕಣ ಅವನು. ಲೋಕಲ್ ಅಲ್ಲಿ ಬೆಳ್ಳಿಯಪ್ಪ ಅಂತ ಒಬ್ಬರು ಸಮಾಜ ಸೇವಕರಿದ್ರು. ತುಂಬಾ ಒಳ್ಳೆ ಮನುಷ್ಯ. ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡಬೇಕು ಅಂತಿದ್ರು. ಅವರ ಕಾಫಿ ಎಸ್ಟೇಟ್ ಅಲ್ಲಿ ರೈಟರ್ ಆಗಿ ಸೇರ್ಕೊಂಡು ನೋಡಿ ಇವನು. ಅವರಿಗಿದ್ದ ಮುದ್ದಾದ ಒಬ್ಬಳೆ ಮಗಳನ್ನ ಪಟಾಯಿಸಿ ತಲೆ ಕೆಡಿಸಿ ಇವನು ಬಿಟ್ರೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಗಿದ್ದ. ಈ
ಇದ್ದ ಒಬ್ಬಳೆ ಮಗಳಿಗೆ ಎದುರಡಕ್ಕಾಗದ ಬೆಳ್ಳಿಯಪ್ಪನವರು ಮಗಳ ಮಾತಿಗೆ ಕಟ್ಟು ಬಿದ್ದು ಈ ರಾಕ್ಷಸರಿಗೆ ದಾರಿ ಎರೆದು ಕೊಟ್ರು. 3 ತಿಂಗಳಲ್ಲಿ ಮಾವನನ್ನು ಮುಗಿಸಿ ಅವರಿಗಿದ್ದ ಸಿಂಪತಿಯ ಆಧಾರದ ಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ. ಮೊದಲ ಬಾರಿಗೆ ಅರಣ್ಯ ಖಾತೆ ಸಚಿವನೂ ಆದ. ಈಗಿನ SP ಬಸವರಾಜಪ್ಪ ಇದಾನಲ್ಲ, ಆಗ ಕೊಡಗಿನ ಒಬ್ಬ ಸಾಮಾನ್ಯ ಸಬ್ ಇನ್ಸ್ಪೆಕ್ಟರ್. ಅದೇ ಈಗಿನ ಫಾರೆಸ್ಟ್ DG ರಮಣಯ್ಯ ಆವಾಗ ಸಾಮಾನ್ಯ ಫಾರೆಸ್ಟ್ ರೇಂಜರ್. ಇವನು ಅರಣ್ಯ ಖಾತೆ ಸಚಿವ ಆಗಿದ್ದೇ ಆಗಿದ್ದು. ಕಾಡಲ್ಲಿ ಸಿಗೋ ಅರಣ್ಯ ಸಂಪತ್ತನ್ನೆಲ್ಲ ರೇಂಜರ್ನ ಒಳಗೆ ಹಾಕೊಂಡು ಲೂಟಿ ಮಾಡ್ತಾ ಬಂದ. ಇದಕ್ಕೆ ಅಡ್ಡ ಬಂದವ್ರನ್ನೆಲ್ಲ ಆ ಇನ್ಸ್ಪೆಕ್ಟರ್ ಮುಖಾಂತರ ಮುಗಿಸ್ತಾ ಬಂದ. ಹೇಳ್ತಾ ಹೋದ್ರೆ 1-2 ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು, ಕಾಡಲ್ಲಿರೋ ಗಂಧದ ಮರ, ಆನೆದಂತ, ಹುಲಿ ಚರ್ಮ ಎಲ್ಲ ಹೊರದು ಹೋಗ್ತಾವನೆ. ಹೈಕಮಾಂಡಿಗೆ ಸೂಟ್ ಕೇಸ್ ತಲುಪಿಸಿ ಮುಖ್ಯಮಂತ್ರಿ ಪದವಿನ ಪರ್ಚೇಸ್ ಮಾಡೋನೆ. ನಾಡದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಆಮೇಲೆ ಅವನನ್ನು ಮುಟ್ಟೋದಿರ್ಲಿ, ನೋಡೋದಿಕ್ಕೂ ಅಪಾಯಿಂಟ್ಮೆಂಟ್ ತಗೋಬೇಕು. ಇದು ನಮ್ಮ ಸ್ವಾರ್ಥ ಅಷ್ಟೇ ಅಲ್ಲ, ಕರ್ನಾಟಕದ ಹಿತ ಕೂಡ ಕಾಪಾಡ್ದಂಗಾಗುತ್ತೆ. ಒಂದೇ ಬುಲೆಟ್ ಅಲ್ಲಿ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಮಾಡಿದ ಪುಣ್ಯ. ಇದು ಜಯನಗರದಲ್ಲಿರೋ ಅವನ ಮನೆ. ಹಲೋ, ಹಾ ಹಾ ಸೀನಾ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸೂಪರ್ ಕ್ರಾಪ್ ಬಸವರಾಜಪ್ಪ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕಟಾಕ್ಷದಿಂದ ಈ ಮಟ್ಟಕ್ಕೆ ಬೆಳೆದವ್ರೆ. ಮುಖ್ಯಮಂತ್ರಿಗೆ ಥ್ರೆಟ್ ಇರೋದು ಗೊತ್ತಾದ ಕೂಡಲೇ ಅವ್ರನ್ನ ಸ್ಕ್ಯಾನ್ ಮಾಡಿಸಿ ಇವರೇ ಕಾವಲಿ ನಿಂತಿದ್ದಾರೆ. ಕಿರಾತಕನಿಗೆ ಮತ್ತೊಂದು ಹೆಸರೇ ಈ ಬಸವರಾಜಪ್ಪ. ಗೆಸ್ ಕರೆಕ್ಟ್ ಆಗಿದೆ, ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಗೆಸ್ಟ್ ಹೌಸ್ ಬಿಟ್ಟು ಹೊರಗೆ ಬರಬೇಡ. ಎಲ್ಲ ಕಡೆ ನಾಕಾಬಂದಿ ಹಾಕಿದ್ದೀನಿ.
ಮೈಸೂರು ಕೊಡಗು ಹೈವೇಲಿ ನಾನೇ ಇದ್ದೀನಿ. ಕೊಡಗಿನ ಎಲ್ಲ ಬಂದೂಕುಗಳನ್ನು ಸೀಸ್ ಮಾಡಿದ್ದೀನಿ. ರೇಂಜರ್ ಸುಮಂತ್ಗೆ ಕಾಲ್ ಮಾಡಿ ಹೇಳಿದ್ದೀನಿ, ನೀವು ಆರಾಮಾಗಿರಿ, ಯಾವುದೇ ಕಾರಣಕ್ಕೂ ನೀವು ಹೊರಗೆ ಬರಬೇಡಿ. ಅದೆಂಗ ನನ್ನ ದಾಟಿ ಒಳಗಡೆ ಬರ್ತಾರೋ ನಾನು ನೋಡ್ತೀನಿ. ಅಲ್ಲಿವರೆಗೂ ಚಾನ್ಸ್ ತಗೋಬೇಕಾ ಅಂತ. ಏನಂದ್ರೆ ಬುಲೆಟ್ ಫೈರ್ ಆಗಿದೆ ಅಂತ ಗೊತ್ತಿದ್ರು ಎದೆ ಕೊಡೋದು ಮೂರ್ಖತನ ಅಲ್ವಾ? ಇಲ್ಲಿ ಹೊಡೆದಿರೋ ಬುಲೆಟ್ಕಿನ್ನ ಹಾರಿಸಿರೋ ತುಪಾಕಿ ಮುಖ್ಯ. ಈ ಬುಲೆಟ್ಸ್ಗಳನ್ನ ಹಿಡಿದ್ರೆ ತಾನೇ ಯಾವ ತುಪಾಕಿಯಿಂದ ಹಾರಿರೋದು ಅಂತ ಗೊತ್ತಾಗೋದು. ಆ ಬುಲೆಟ್ಗಳನ್ನ ಹಿಡಿಯೋ ತಾಕತ್ ನಿನಗಿದೆಯಾ? ನಾನಾ? ನನ್ನ ತಾಕತ್ ಬಗ್ಗೆ ನೀವು ಮಾತಾಡ್ತೀರಾ? ಅದೇ ತಾಕತ್ತು ರೈಟರ್ ಆಗಿದ್ದವನ್ನ ಇವತ್ತು ಮುಖ್ಯಮಂತ್ರಿ ಮಾಡ್ತಿರೋದು ಮರಿಬೇಡ. ಯು ಜಸ್ಟ್ ವೇಟ್ ಅಂಡ್ ಸಿ. ಸಿಬ್ಬಂದಿನ ಬಿಗಿ ಮಾಡ್ರಿ. ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಯಾವುದೇ ಗಾಡಿ ಬಂದ್ರು ಚೆಕ್ ಮಾಡಿಬಿಡಿ. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೋಡಿದೀವಲ್ವಾ? ಹೌದಾ? ಎಲ್ಲಿ? ಅಯ್ಯೋ ಮಂಜುನಾಥ, ಏರ್ಪೋರ್ಟ್ ಇಂದ ಬಂದ ತಕ್ಷಣ ಮೊದಲು ನೋಡಿದ್ದು ಇವರನ್ನೇ ಅಲ್ಲವೋ? ಸೂಸು ಬರ್ತಿದೆ ಬಿಟ್ರು. ಸ್ವಲ್ಪ ಮುಂದೆ ಅವ್ರಿಗೂ ಡ್ರಾಪ್ ಕೊಡಿ. ಬನ್ನಿ ಸರ್. ಏಯ್ ಆಯ್ತೇನೋ? ನೋಡ್ತಾ ಇದೀನಿ ಸರ್. ಸರಿ, ಸ್ಟೇಷನ್ ಹತ್ರ ಬಾ. ಸರಿ ಸರ್, ಆಯ್ತು. ಎಲ್ಲಿಂದ ಬರ್ತಾ ಇದ್ದೀರಾ? ಬಾಂಬೆ. ಬೆಂಗಳೂರು. ಬೆಂಗಳೂರಾ ಬಾಂಬೆನಾ? ಬೆಂಗಳೂರು ಸರ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬ್ಯಾಂಗ್ಳೂರು. ಹಾಂ ಸರ್, ಮೈಸೂರು, ಮಂಗಳೂರು ಎಲ್ಲ ಕಡೆ ಟ್ರಿಪ್ ಹೋಗ್ತಾ ಇದೀವಿ ಸರ್. ಹಾಂ ಸರಿ. ಫೋನ್ ಎತ್ತು ಅಟೆಂಡ್ ಮಾಡಿ. ಡ್ರೈವಿಂಗಲ್ಲಿ ಮೊಬೈಲ್ ಯೂಸ್ ಮಾಡಲ್ಲ ಸರ್. ಹಾಂ, ಗುಡ್ ಆಟಿಟ್ಯೂಡ್. ಓಕೆ. ಹಲೋ, ಇಲ್ಲೇ ಬರ್ತಾ ಇದ್ದೀನಿ. ಹಾಂ, ಐಸಿ. ಹಾಂ ಸರಿ ಸರ್. ಸರಿ, ಓಕೆ ಸರ್. ಸರಿ ಸರ್, ಒಂದು ನಿಮಿಷ, ಒಂದು ಪೆನ್ನು ಪೇಪರ್ ಕೊಡ್ರಿ, ಬರ್ಕೋತೀನಿ ಸರ್. ಓಕೆ. ಹಾಂ ಹೇಳಿ. KA50P 7556. ಸರಿ, ಸೈಡ್ಗೆ ಹಾಕಿ. ಏಯ್, ಸ್ವಲ್ಪ ನಿಲ್ಸು. ಆ ಪೇಪರ್ ಕೊಡಿ. ಓಕೆ, ಗೋ.
ಇಷ್ಟೇ ಯಾಕೆ ಗುರಾಯಿಸ್ತಿದ್ದಾರೆ ಅಂದರೆ, ಅಂತೂ ಮನು ಮೇಡಮ್ಗೆ ಸೀನಾ ಯಾರು ಅಂತ ಫ್ಲಾಶ್ ಆಯಿತು. ಇವರಿಬ್ಬರು ಕೊಡಗಿನಲ್ಲಿ ಒಂದೇ ಸ್ಕೂಲಲ್ಲಿ ಓದಿದ್ದು, ಇಬ್ಬರು ಮನೆಯೂ ಅಕ್ಕಪಕ್ಕನೇ ಇದ್ದಿದ್ದರಿಂದ ಇಬ್ಬರು ತುಂಬಾ ಹಚ್ಕೊಂಡಿದ್ರು. ಆಟ ಪಾಠ ಜಗಳ ಪ್ರೀತಿ ಎಲ್ಲ ಮನು ಎಷ್ಟು ಹಚ್ಕೊಂಡಿದ್ವು ಅಂದರೆ, ನೀನು ತಾನೇ ನನ್ನ ಸೋನೆ, ನನ್ನ ಹೃದಯ ಕದ್ದ ಹೆಣ್ಣೆ, ಮನಸ್ಸಿನಲ್ಲಿ ಉಸಿರಿನಲ್ಲಿ. ಸಂಜು ತನ್ನ ಕೈ ಮೇಲೆ ತಂಗಿ ಹೆಸರು ಅಚ್ಚೆ ಹಾಕ್ಸ್ಕೊಂಡ್ರು ಇವಳು ಸಹಿಸ್ತಿರ್ಲಿಲ್ಲ. ಕೊನೆಗೆ ಅವಳನ್ನು ಕರ್ಕೊಂಡು ಹೋಗಿ ತನ್ನ ತಂಗಿ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ. ತನ್ನ ಕುರುಡು ತಾಯಿನ ಯಾವ ರೀತಿ ಸೌಕರ್ಯ ಮಾಡಿ ಅವರ ಎಲ್ಲ ಕೆಲಸವನ್ನ ತಾಯಿಗೆ ತಾಯಿಯಾಗಿ ಮಾಡುವುದನ್ನು ತೋರಿಸಿ ತಂಗಿ ನನ್ನ ಎರಡನೇ ತಾಯಿ ಎಂದು ಮನವರಿಕೆ ಮಾಡಿಕೊಟ್ಟ ಮೇಲೆಯೇ ಅವಳ ಕೋಪ ಕಡಿಮೆಯಾದದ್ದು. ಹೀಗೆ ಇಬ್ಬರು ಅನ್ಯೋನ್ಯತೆಯಿಂದ ಒಬ್ಬರಿಗೊಬ್ಬರು ಬಿಟ್ಟು ಇರಲಾರದಷ್ಟು ಹಚ್ಚಿಕೊಂಡಿರುವಾಗಲೇ ಒಂದು ಆಘಾತ ಕಾದಿತ್ತು. ಮನು ತಂದೆ ಬ್ಯಾಂಕ್ ಮ್ಯಾನೇಜರ್ ಆದ ಕಾರಣ ಬಾಂಬೆಗೆ ವರ್ಗಾವಣೆ ಆಗುತ್ತಾರೆ.
ಕಾಣದೆ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಕ್ಕಿಗಳು ಅನಿವಾರ್ಯವಾಗಿ ಬೇರಾಗಬೇಕಾಗುತ್ತದೆ. ಸಂಜುವಿಗೆ ಸಂತೈಸಿ ಮನು ವಿಧಿಯಿಲ್ಲದೆ ಬಾಂಬೆಗೆ ಹೊರಡುತ್ತಾಳೆ. ಬಾಂಬೆಗೆ ಹೋದ ವರ್ಷಕ್ಕೇನೆ ಅಪ್ಪ ತೀರ್ಕೊಂಡ್ಬಿಟ್ರು. ನನಗೆ ಪ್ರಪಂಚನೇ ತಲೆ ಮೇಲೆ ಬಿದ್ದಾಗಾಯ್ತು. ಮುಂಬೈ ಅಂತ ಮಹಾನಗರದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ತಂಗಕ್ಕೂ ತುಂಬಾ ಒದ್ದಾಡ್ಬಿಟ್ಟೆ. ಮುಂದೆ ಏನು ಅಂತ ದಾರಿ ಕಾಣ್ದೆ ನಿಂತಿರುವಾಗ್ಲೇ ಚೀತ ಮತ್ತೆ ರಾಗು ಸಿಕ್ಕಿದ್ದು. ಅವರು ಅನಾಥರು, ನಾನು ಅನಾಥೆ. ತನ್ನಕ್ಕೋಸ್ಕರ ಏನೆಲ್ಲ ಕೆಲಸ ಮಾಡ್ಬಿಟ್ವಿ. ಈಗ ಇಲ್ಲಿ ಬಂದು ನಿಂತಿದೆ. ನೀನು ಬಾಂಬೆಗೆ ಹೋದ್ಮೇಲೆ ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು. ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಮ್ಮ ತಂದೆ ಕ್ಯಾನ್ಸರಿಂದ ತೀರ್ಕೊಂಡ್ಬಿಟ್ರು. ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. ಬದುಕರಿಸಿ ಬೆಂಗಳೂರಿಗೆ ಬಂದ ನನ್ನ ಈ ಜೀವನ ಇಲ್ಲೇ ಕರ್ಕೊಂಡ್ಬಂದು ನಿಲ್ಲಿಸಿದೆ. ತಂದೆ ತೀರಿ ಹೋದ ನಂತರ ತಂಗಿ ಮತ್ತು ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸೀನನ ಹೆಗಲ ಮೇಲೆ ಬೀಳುತ್ತದೆ. ಡಾಕ್ಟರ್ ಓದುವ ಕನಸು ಹೊತ್ತಿದ್ದ ತಂಗಿಯನ್ನು, ಕುರುಡು ತಾಯಿಯನ್ನು ಸಲಹುವ ಉದ್ದೇಶದಿಂದ ಬೆಂಗಳೂರಿನ ದಾರಿ ಹಿಡಿಯುತ್ತಾನೆ. ಆದರೆ ಹಣ ಸಂಪಾದನೆಗೆ ಆಯ್ಕೆ ಮಾಡಿಕೊಂಡ ದಾರಿ ತಪ್ಪಿರುತ್ತದೆ. ಅದರ ಅರಿವಾಗುವಷ್ಟರಲ್ಲಿ ದಾರಿ ತುಂಬ ಸಾಗಿ ಬಂದಿರುತ್ತಾನೆ. ತನ್ನ ವೃತ್ತಿ ತನ್ನ ಕುಟುಂಬಕ್ಕೆ ಮುಳುವಾದೀತು ಎಂದು ಅರಿತು 10 ವರ್ಷವಾದರೂ ಇತ್ತ ಸುಳಿದಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಹಣ ಕಳಿಸುವುದನ್ನು ಮಾತ್ರ ಮರೆತಿಲ್ಲ. ಈಗ ಬೇಕಿರುವುದು 50 ಲಕ್ಷ. ದೊಡ್ಡ ಅಮೌಂಟ್, ದೊಡ್ಡ ಡೀಲ್, ದೊಡ್ಡ ರಿಸ್ಕ್. ಆ ತಯಾರಿಯಲ್ಲೇ ಸ್ನೇಹಿತ ವಿಕ್ಕಿಯನ್ನು ಬಾಂಬೆಯಿಂದ ಕರೆಸಿರುವುದು. ಕೊನೆ ಕ್ಷಣದಲ್ಲಿ ಬೇಟೆ ಬೆಂಗಳೂರು ಬಿಟ್ಟು ಕೊಡಗಿನಲ್ಲಿ ಅಂತರ್ಗತವಾಗಿದೆ. ಕಾವಲಿಗೆ ಕಿರಾತಕ ಅಧಿಕಾರಿ ಕಾಯುತ್ತಿದ್ದಾನೆ. ಹುಲಿ ಕುರಿ ಆಟ ಶುರು. ಯಾರು ಯಾರನ್ನು ಕಟ್ಟುತ್ತಾರೆ ನೋಡೋಣ. ಏನಾದ್ರು ಕ್ಲೂ ಸಿಗ್ತೇನ್ರಿ? ಓಕೆ, ಬಿ ಕೇರ್ಫುಲ್. ಏನಾದರೂ ಇದ್ರೆ ಕಾಲ್ ಮಾಡಿ ನನಗೆ. ಓಕೆ. ಎಂತ ಮಂಡ ಬಿಸಿ ಮಾಡ್ರೆ. ಮೇನ್ ರೋಡ್ ಕವರ್ ಆಗಿದ್ದಾರೆ ಅಂತ ಸಂಧಿ ರೋಡ್ ಹುಡುಕಿದ್ರು ಈ ರೇಂಜ್ಗೆ ಅಲರ್ಟ್ ಆಗಿದ್ದಾರೆ ಅಂದ್ರೆ ಎಂತ ಪ್ಲಾನಿಂಗ್ ಬಾಸ್ ಅವ್ರದ್ದು. ಎಂತ ಮಾಡೋದೀಗ? ಹಾ
ಅರ್ಜೆಂಟಾಗಿ ಜೆಸ್ಸಿಗೆ ಒಂದು ಕಾಲ್ ಮಾಡಬೇಕು. ಮೊಬೈಲ್ ಬಿಡಿ ಬಾಸ್, ಒಂದೇ ಒಂದು ಕಾಲ್ ಮಾಡಿಕೊಡ್ತೇನೆ. ಹಾಗೆ ಒಂದು ಮೊಬೈಲ್ ಅರೇಂಜ್ ಮಾಡ್ಲಿಕ್ಕೆ ಹೇಳಿ. ಪ್ಲೀಸ್ ಹೇಳಿ ಬಾಸ್. ಏನು ಮಾಡಬೇಕು? ಇಡೀ ಕೆಳಗೆ ಎಂತಕ್ಕೆ ಮಾರೆ, ನಾನು ಎಂತ ಮಾಡಿದೆ? ಪದೇ ಪದೇ ಎಂತಕ್ಕೆ ನೀವು ಕೋಪ ಮಾಡ್ಕೊಳ್ಳೋದು? ಮೊಬೈಲ್ ಕೇಳಿದ ತಕ್ಷಣ ಕೆಳಗಿಡಿ ಅಂತ ಹೇಳುವುದಾ? ಅಂತ ಕೇಳಬಾರದು. ಎಂತ ಕೇಳಿದೆ ನಾನು? ವಿಕ್ಕಿ, ಮೊಬೈಲ್ ಕೊಡ್ಸ್ಲಿಕ್ಕೆ ಹೇಳಬೇಕು. ನನಗೆ ಮೊಬೈಲ್ ಬೇಕು. ಡಿಕ್ಕಿ ತೆಗೀರಿ. ಓ, ಮೊಬೈಲ್ ಡಿಕ್ಕಿಲುಂಟಾ? ಎಂತ ಮಾರೆ ಇಷ್ಟೊತ್ತು ಆಟ ಆಡ್ಸಿದ್ದ? ತುಂಬ ಥ್ಯಾಂಕ್ಸ್ ಮಾರೆ. ಇದೆಂತ ಮೊಬೈಲು ಚಿಂತನುಂಟಾ? ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಗೊತ್ತಾಯ್ತಣ್ಣ. ಮತ್ತೆ ಹಿಂದೆ ಚೆಕ್ ಪೋಸ್ಟ್ ಇದೆ, ಇದೆ ಹೇಗೆ? ಹಾಗೆ ಹಿಂದೆ ತಿರುಗಿ ನೋಡು. ಬನ್ನಿ, ಬಾಡಿ ಎತ್ತಿಲ್ಲ ಆಂಬುಲೆನ್ಸ್. ಅಲ್ಲ, ಬಾಡಿ ಬೀಳಿಸುವುದಷ್ಟೇ ನಮ್ಮ ಕೆಲಸ. ಇದೆಲ್ಲ ಆಗುವುದಿಲ್ಲ. ಸಂಬಂಧವಿಲ್ಲದ ಕೆಲಸವನ್ನೆಲ್ಲ ಮಾಡಲ್ಲ ಆಗುವುದಿಲ್ಲ ಮರ, ಅಷ್ಟೇ. ಸಂಬಂಧ ಇದೆ ರೀ. ಎಂತ? ಮನು ಚಿಕ್ಕಪ್ಪರೇ. ಬನ್ರಿ ಚಿಕ್ಕಪ್ಪ, ಬನ್ರಿ.
ಗಾಡಿನ ಸರ್. ಏನು ಗಾಡಿಲೇ? ಡೆಡ್ ಬಾಡಿ ಇದೆ ಸರ್. ಡೆಡ್ ಬಾಡಿನಾ? ಎಲ್ಲಿಗೆ ಹೋಗ್ತಾರದು? ಮಡಿಕೇರಿಗೆ ಹೋಗ್ತಾ ಇದೆ ಸರ್. ಡೋರ್ ಓಪನ್ ಮಾಡಿ ಚೆಕ್ ಮಾಡಬೇಕು. ಇದೆ ಸರ್. ಏನ್ರಿ ಆಗಿತ್ತು? ಬ್ಯಾಂಕಿಂದ ಬೆಳೆ ಸಾಲ ತಗೊಂಡಿದ್ದ ಸರ್. ಅಯ್ಯೋ, ಸಾಲ ತೀರ್ಸಕ್ಕಾಗ್ದಲ್ಲ ತೀರ್ಸ ಕೊಟ್ಬಿಟ್ಟ ಸರ್. ಅಯ್ಯೋ, ಬದುಕ್ಸಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ವಲ್ಲ ಸರ್. ಅಯ್ಯೋ ಹೋಗ್ಬಿಡ ಸರ್. ಕೊಡೋದಕ್ಕೆ ಇದೊಂದು ಮಾಡ್ಬಿಡ್ತು ಸರ್. ಓದ್ಬಿಡ್ಕೋದ್ರಿಗೆ ಮಣ್ಣಾಗಬೇಕು ಬಿಟ್ಬಿಡಿ ಸರ್. ಓದ್ಬಿಡ್ಕೋದ್ರಿಗೆ ಮಣ್ಣು ಮಾಡಬೇಕು ಬಿಟ್ಬಿಡಿ ಪ್ಲೀಸ್ ಸರ್. ಏನ್ರಿ ಇದು? ಸರ್ ಡೆಡ್ ಬಾಡಿ ಸರ್. ಕಳಿಸಿ ಕಳಿಸಿ. ಸರಿ ನೀವು ಹೋಗಿ. ಥ್ಯಾಂಕ್ ಯು ಸರ್. ಮನು, ನನಗೊಂದು ಡೌಟ್ ಉಂಟು ಮಾರಾಯ. ನೀನು ಹುಟ್ಟಿರೋದೇ ಡೌಟಲ್ಲಿ ಹೇಳು. ಅಲ್ಲ, ನಿನ್ನ ಚಿಕ್ಕಪ್ಪನ ಹೋಲಿಕೆ ನಿನಗೆ ಸ್ವಲ್ಪ ಕೂಡ ಇಲ್ಲಲ್ಲ ಮಾರಾಯ. ನನ್ನ ಕರ್ಮ. ಓ, ನಿನ್ನದು ಅಪ್ಪನ ಹೋಲಿಕೆಯಾ? ಈಗ ಅರ್ಥ ಆಯ್ತು. ಹಾಗನ್ನು ಮತ್ತೆ ಚೆಕ್ ಪೋಸ್ಟ್ ಪಾಸ್ ಆದ್ವಿ. ಹೌದಾ? ಆಯ್ತು, ಸರಿ, ಆಯ್ತು.
ವಿಕಿ, ನೀನು ಇವನನ್ನ ಎಷ್ಟು ನಂಬ್ತೀಯ? ನೀನು ನನ್ನ ಎಷ್ಟೋ ನಂಬ್ತೀಯ? ಎಂಥ ವಿಕಿ, ಇಂಥ ಮಾತು ಕೇಳುವುದಾ? ನಂಬ್ತೀಯಲ್ವಾ? ಬಿಟ್ಬಿಡು. ಓಕೆ, ವಿಕಿ ಹೊರಡೋಣ. ಸಿನಾ, ಯಾಕೆ ಈ ರೂಟಲ್ಲಿ ಹೋಗ್ತಿದ್ಯಾ? ಮೇನ್ ರೋಡಲ್ಲಿ ತುಂಬಾ ದೂರ ಹೋಗಕ್ಕಾಗಲ್ಲ ವಿಕಿ. ಯಾರಿಗಾದ್ರೂ ಡೌಟ್ ಬರುತ್ತೆ. ಡೌಟು ನಮಗೂ ಬರ್ತಾ ಇದೆ. ಏನು ಏನ್ ಡೌಟು? ತುಂಬಾ ಇದೆ ಮಾರ್ರೆ. ಅಲ್ಲ, ರಸ್ತೆಯಲ್ಲಿ ಬರುವಾಗ ಹೂವನ್ನು ಹೊರಗೆತ್ತಕ್ಕೆ ಹಾಕೊಂಡ್ ಬಂದಿದ್ದು ಎಂತಕ್ಕೆ? ಸತ್ತಾಗಿ ಹಾಕೊಂಡು ಹೋಗ್ತಾರಲ್ವಾ? ಏನ್ ಹೇಳ್ತಿದ್ಯಾ ಸಿನಾ? ಕಾಲ್ ಬಂದ ತಕ್ಷಣ ಹೊರಗೆ ದೂರ ಹೋಗಿ ಮಾತನಾಡುವುದು, ನಮ್ಮನ್ನೇ ಮುಚ್ಚು ಮರೆ ಮಾಡುವುದು, ಎಂತ ಕೇಳಿದ್ರು ಸರಿಯಾಗಿ ಹೇಳುವುದಿಲ್ಲ. ಎಂತ ಎಂತ ನಿಮ್ಮ ಉದ್ದೇಶ? ಸರಿಯಾಗಿ ಹೇಳು. ಹಲೋ, ನಿಲ್ಲು ಮರೆಯ. ವಿಷಯ ಸಂಪೂರ್ಣ ಗೊತ್ತಾಗುವವರೆಗೂ ಗಾಡಿ ಮುಂದೆ ಹೋಗುವಾಗಿಲ್ಲ, ಅರ್ಥ ಆಯ್ತಾ? ಏನು ಏನರ್ಥ ಆಗ್ಬೇಕು? ಎಲ್ಲ ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗ್ಬೇಕಷ್ಟೇ, ಎಲ್ಲ ಗೊತ್ತಾಗ್ಬೇಕಷ್ಟೇ. ಹೇಳ್ಬೇಕೀಗ, ಹೇಳ್ಬೇಕು ಅಂತ ಹೇಳ್ತಿರೋದು. ಸಿನಾ, ಸರಿಯಾಗಿ ಎಕ್ಸ್ಪ್ಲೇನ್ ಮಾಡು. ಅಸಲು ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದೀವಾ? ಎಲ್ಲ ಪ್ಲಾನ್ ಪ್ರಕಾರ ನಡೀತಿದೆ ವಿಕಿ. ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ. ಜಸ್ಟ್ ವೆಯ್ಟ್ ಅಂಡ್ ಸಿ. ಎಲ್ಲ ನಮ್ಮ ಕಂಟ್ರೋಲ್ ಇದೆಯೋ ಇಲ್ಲ ಬೇರೆಯವ್ರ ಕಂಟ್ರೋಲ್ ನಾವಿದ್ದೀವೋ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ವಿಕಿ ಇದೆಲ್ಲ? ಸಿನಾ, ಹೋಗಿ ನಿನ್ ಗಾಡಿ ಎತ್ತು. ಏಯ್, ಏನ್ ಹೇಳ್ತಾ ಇದ್ಯಾ ನೀನು? ಏಯ್ ವಿಕಿ, ಅವ್ನಿಗೆಲ್ಲಿ ಕಳಿಸ್ತಾ ಇದ್ಯಾ? ಮನ್ಮತ, ಕಳ್ಳ, ಬಂಗಾರ, ಚಿನ್ನ ಬರಿ. ಇಷ್ಟೊತ್ತು ನಮ್ಮ ಕಂಪ್ನಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೋಗಿ ಸ್ವರ್ಗ ಸೇರ್ಕೊಂಡು ಆಯ್ತಾ? ಬಾಯ್, ಟಾಟಾ. ಸೀನಾ, ಇವಾಗ ಎಲ್ಲಿಗೆ? ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಇದೆ ವಿಕಿ. ಹೋಗ್ಬಿಟ್ಟು ಹೋಗ್ಬಿಡೋಣ. ಮೊದಲು ಕೆಲಸ ಮುಗ್ದೋಗಿದ್ರೆ ಚೆನ್ನಾಗಿರ್ತಿತ್ತು ಸೀನಾ. ಯಾವಾಗ ಮುಗಿಯಿತು, ಎಲ್ಲಿಗೆ ಹೋಗಿ ಮುಟ್ಟಿತ್ತು ಗೊತ್ತಿಲ್ಲ ವಿಕಿ. 10 ವರ್ಷ ಆಯ್ತು ವಿಕಿ. ಪ್ಲೀಸ್ ಹೋಗ್ಬಿಟ್ಟು ಹೋಗೋಣ ವಿಕಿ.
ನೀನು? ಎಲ್ಲಿಂದ ಬರ್ತಾ ಇದೀಯಾ? ನಿನ್ನೆಲ್ಲೂ ನೋಡೇ ಇಲ್ಲ. ಯಾಕೆ ಮಾತ್ ಬರಲ್ವಾ? ಏನೋ ಲುಕ್ಕು? ಆ ಬೆಟ್ಟ ಟವರ್ ಸಿಕ್ತು ಅಂತ ನಿಮ್ಮ ಮೊಬೈಲ್ ಎತ್ಕೊಂಡು ಆ ಜೆಸ್ಸಿ ಜೊತೆ ಮಾತಾಡ್ತಿದ್ದಾನಂತೆ. ಬರ್ತಾನೆ ನಡೀರಿ. ಬೇಟೆಗೆ ಸಾಯುವ ಟೈಮ್ ಇನ್ನೂ 2 ಅವರ್ಸ್ ಎಕ್ಸ್ಟೆನ್ಷನ್ ಆಗಿದೆ. ಇನ್ನೂ ಸಮಯವಿರುವ ಕಾರಣ 10 ವರ್ಷದ ನಂತರ ತಾಯಿ ತಂಗಿಯನ್ನು ನೋಡಲು ಸ್ನೇಹಿತರೊಡನೆ ಸೀನಾ ಮನೆಗೆ ಬರುತ್ತಾನೆ.
ಯಾರು ಯಾರು ಯಾರಪ್ಪ ಯಾರಿದೆ? ಯಾರಪ್ಪ ನೀನು? ಯಾರು? ಸೀನಾ ಬಂದಿದ್ದೀನಿ. ಸೀನಾ 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 ಹೇಗಿದ್ಯೋ? ಎಲ್ಲೋ ಹೋಗಿದೆ ಇಷ್ಟು ವರ್ಷ. ಸೀನಾ ಸೀನಾ ಹೇಗಿದ್ಯೋ? ಇಷ್ಟು ದಿನ ಬೇಕಿತ್ತೇನೋ ಈ ಅಮ್ಮನ್ ನೋಡಕ್ಕೆ. ಈ ಕುರುಡು ತಾಯಿನ ಒಂದ್ಸಲನಾದ್ರೂ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವೇನೋ? ಎಂತ ಪಾಪಿನೋ ನಾನು, ಎಂತ ಪಾಪಿ. ಸೀನಾ ಪಾಪಿ ನೀನಲ್ಲಮ್ಮ, ನಾನ್ ಪಾಪಿ. ನಿಮ್ಮನ್ನೆಲ್ಲ ನೋಡ್ಕೊಳಕ್ಕಾಗ್ದಿರೋ ಪಾಪಿ ನನ್ ಮಗನಮ್ಮ. ಹಾಗೆಲ್ಲ ಮಾತಾಡ್ಬೇಡ ಕಣು, ಹಾಗೆಲ್ಲ ಹೇಳ್ಬೇಡ. ಸದ್ಯ ಈಗ್ಲಾದ್ರೂ ಬಂದಿಯಲ್ಲ, ಅಷ್ಟೇ ಸಾಕು. ಈಗ್ತಾನೆ ಎಲ್ಲಿ ಬರ್ತಿದ್ದಮ್ಮ? ಫೀಸ್ ಕಟ್ಟಕ್ ಲಾಸ್ಟ್ ದಿನ ಅಂತ ಬಂದಿದ್ದಾನೆ, ಇಲ್ಲಿದ್ರೆ ಈಗ್ಲೂ ಬರ್ತಾ ಇರ್ಲಿಲ್ಲ. ಅಣ್ಣ, ಇವರೆಲ್ಲ ಯಾರು? ಯಾರು ಯಾರು ಬಂದಿದ್ದಾರೋ? ಇವಳು ನನ್ನ ಫ್ರೆಂಡ್ ಮನು ಅಂತ, ಇವನು ರಾಘು ಅಂತಮ್ಮ ನನ್ನ ಫ್ರೆಂಡ್. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ವಿಕ್ಕಿ ಅಂತಮ್ಮ. ಚೆನ್ನಾಗಿ ಚೀತ ಸೇನು ಅಂತಮ್ಮ. ಮಾತ್ ಬರಲ್ಲ. ಎಲ್ರು ಒಳಗ್ ಬನ್ನಿ. ಕರ್ಕೊಂಬಮ್ಮ ಎಲ್ರು. ಹಲೋ ಹೇಳ್ರಿ. ಸರ್ ಯಾರೋ ಹೊಸಬ್ರು ಬಂದ್ರು, ಹಿಡಿಯಕ್ಕೆ ಅಂತ ಹೋದ್ವಿ, ಹೊಡೆದೋಡೋಗ್ಬಿಟ್ರು ಸರ್. ಶಟ್, ಕತ್ತೆ ಕಾಯ್ದೆ. ಸರ್ ಅದು ಇನ್ಸಿಡೆಂಟ್ ಆದ್ರೆ ಎಷ್ಟೊತ್ತಾಯ್ತು? 10 ಮಿನಿಟ್ಸ್ ಸರ್. ಎಲ್ಲರೂ ಅಲರ್ಟ್ ಆಗಿದ್ವಿ. ಎಲ್ಲರೂ ಅಲರ್ಟ್ ಆಗಿದ್ಮೇಲೆ ಅವ್ರು ಹೆಂಗ್ರಿ ಒಳಗೆ ಬಂದ್ರು? ಶಟ್. ಕೊಡಿ ಸರ್. ಏನ್ರಿ ಅದು? ಸರ್ ಕೊಡಿ ಸರ್. ಕಳ್ಸಿ ಕಳ್ಸಿ. ಕಮ್ ಫಾಸ್ಟ್. ತೆಗಿರಿದ್ದಲ್ಲ. ಗೋ ಫಾಸ್ಟ್.
ಹಲೋ ಓಕೆ ಆ ಬಾರಿ ತಲೆ ಜೀಪ್ ಹಾಕ್ರಿ. ಕಂಡ್ರು ನೀವಾದ್ರೂ ಇವನ್ಗೊಂದ್ ಮಾತು ಹೇಳಕ್ಕಿಲ್ವಾ? ಮಗ ಇಲ್ಲೇ ತಾಯಿ ಜೀವ ಎಷ್ಟು ಒದ್ದಾಡ್ತದೆ ಅಂತ ನಿಮ್ಗೆಲ್ಲ ಏನ್ ಗೊತ್ತು? ಇವನ್ಗಂತೂ ಅರ್ಥ ಆಗಕ್ಕೆ ಇಲ್ಲ. ಆ ದೇವರು ಅಂತ ಅವಕಾಶ ಒದಗಿಸ್ಕೊಟ್ಟಿಲ್ಲಮ್ಮ. ಯಾರ ಅನಿವಾರ್ಯತೆಗೋ ಅವಶ್ಯಕತೆಗೋ ಅಥವಾ ತೆವಲ್ಗೋ ಹುಡ್ತಾರಮ್ಮ ನಾವು. ಇದೆಲ್ಲ ಹೇಗೆ ಅರ್ಥ ಆಗ್ಬೇಕು ಹೇಳಿ? ನಾವು ಅನಾಥರು, ಈ ಜಗತ್ತಲ್ಲಿ ನಮ್ಮವರು ಅಂತ ಯಾರು ಇಲ್ಲ. ನಾ ಸತ್ರೆ ಒಂದೇ ತೊಟ್ಟು ಕಣ್ಣೀರಾಕೋರ್ ಕೂಡ ಗತಿ ಇಲ್ಲಮ್ಮ. ಇನ್ನಿದೆಲ್ಲ ಹೆಂಗಮ್ಮ ಅರ್ಥ ಆಗ್ಬೇಕು? ಬೀಸೋ ಗಾಳಿ ಜೊತೆ ತೋರ್ಕೊಂಡು ಹೋಗ್ತಿರೋ ಸೂತ್ರನೇ ಇಲ್ದಿರೋ ಗಾಳಿ ಪಟಿಗಳಮ್ಮ ನಾವು. ಯಾವಾಗ ಯಾವ ಜಾತಿ ಮರಕ್ ಸಿಕ್ಕಿ ಅಂತೆ ಆಗುತ್ತೋ ನಮ್ ಜೀವನ. ಹೇ ಬಸೋ, ಇದೆಂತ ಕಣ್ಣೀರು? ಕಣ್ಣೀರೆಲ್ಲ ಸೂಟ್ ಆಗುದಿಲ್ಲ ಬಸೋ. ಬೇವರ್ಸಿಗಳಾಗಿ ಉಡ್ಸು ಅಂತ ನಾವೆಂತ ಕೇಳಿದ್ವಾ? ಅವರಿಗೆಂತ ಗೊತ್ತಾಗ್ಬೇಕು, ಎಂತ ಗೊತ್ತಾಗ್ಬೇಕು ನಮ್ಮ ಕಷ್ಟ ಏನು ಅಂತ. ಬೀದಿಯಲ್ಲಿ ಹೋಗುವ ನಾಯಿನ ಕರೆದು ಹಳಸಿದ್ದು ತಂಗಳು ಏನೋ ಒಂದು ಹಾಕ್ತಾರೆ. ಅದೇ ನಾವು ಕೇಳಿದ್ರೆ ಅದೇ ನಾಯಿಗೆ ಹೊಡೆದು ಓಡಿಸುವ ಹಾಗೆ ಓಡಿಸ್ತಾರೆ. ಯಾಕೆ ಅಂತ ಗೊತ್ತುಂಟ? ನಮ್ಮ ಮುಖ ನೋಡಿದ್ರೆ ಕಳ್ಳರು, ಸುಳ್ಳು, ತಗಾಕೋರು, ಬೇವರ್ಸಿಗಳು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾಯಿ, ಆ ನಾಯಿಗಿಂತ ಕೀಳಾಗಿ ನಡೆಸ್ಕೊಂಡಿದ್ದಾರೆ ನಮ್ಮನ್ನ. ಅಯ್ಯೋ ಮಗ, ಹಂಗೆಲ್ಲ ಹೇಳ್ಬಾರ್ದಪ್ಪ. ಆ ದೇವರು ಒಂದನ್ ಕೊಟ್ರೆ ಇನ್ನೊಂದನ್ ಕಿತ್ಕೊಂಡಿರ್ತಾನೆ. ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿರ್ತೀವೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ಲೇಬೇಕಲ್ವಾ? ಹಂಗಂತ ಧೃತಿಗೆಡಬಾರ್ದು. ಕಷ್ಟನ ಕಷ್ಟ ಅಂತ ತಿಳ್ಕೊಂಡ್ರೆ ಅದ್ ಇನ್ನಷ್ಟು ಕಷ್ಟ ಕೊಡುತ್ತಪ್ಪ. ಕಷ್ಟನ ಇಷ್ಟಪಟ್ಬಿಟ್ರೆ ಯಾವ ಕಷ್ಟನೂ ಕಷ್ಟ ಅಂತ ಅನ್ಸೋದೇ ಇಲ್ಲ. ನೀವೆಲ್ಲ ಬಾಳಿ ಬದುಕ್ಬೇಕಾದವರು, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ಅಮ್ಮ, ಕಷ್ಟನ ಇಷ್ಟಪಟ್ಟು ಸ್ವೀಕರಿಸೋದು ಹೇಗಮ್ಮ? ಅದಷ್ಟೊಂದು ಸುಲಭನಾ? ಯಾವುದು ಸುಲಭ ಅಲ್ಲಮ್ಮ. ಈಗ ನನ್ನನ್ನೇ ನೋಡಿ, ಹುಡ್ತಾನೆ ಕುರುಡಿ. ನಾನೀ ಜಗತ್ತನ್ನೇ ನೋಡಿಲ್ಲ. ಹುಡ್ತಾನೆ ತಾಯಿನ ತಿನ್ಕೊಂಡೆ ಅಂತ ನಮ್ಮಪ್ಪ ನನ್ನನ್ನ ಬೀದಿಲ್ ಬಿಟ್ಟು ಬೇರೆಯೊಬ್ಬಳನ್ನ ಮದ್ವೆ ಮಾಡ್ಕೊಂಡು ಹೊರಟೋದ. ಅವತ್ ನಾನ್ ನಿಮ್ ಹಾಗೆ ಅನ್ಕೊಂಡಿದ್ರೆ ಯಾವತ್ತೋ ಸತ್ತೋಗ್ಬೇಕಿತ್ತು. ಆದ್ರೆ ನಾನ್ ಹಾಗ್ ಮಾಡ್ಲಿಲ್ಲ. ತುತ್ತಿನ ಬುತ್ತಿ ತುಂಬಿದ್ರೆ ಸಾಕು ಅಂತ ನಾನ್ ಮಾಡ್ದಿರೋ ಕೆಲ್ಸಗಳೇ ಇಲ್ಲ. ಅಂತ ಸಮಯದಲ್ಲಿ
ಇವ್ರಪ್ಪ ಬಂದು ನನ್ಗೊಂದು ಬಾಳ್ ಕೊಟ್ರು, ಮುದ್ದಾದ 2 ಮಕ್ಕಳನ್ನ ಕೊಟ್ರು. ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಆ ದೇವ್ರಿಗೆ ಅದೇನ್ ಕೋಪನ ಏನೋ ನನ್ ಮೇಲೆ, ಮತ್ತೆ ಅವ್ರನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಈ ಕುರುಡಿ ಬಾಳಲ್ಲಿ ಅವತ್ತಿಂದ ಕತ್ಲೆ ಬಿಟ್ರೆ ಬೇರೇನು ನೋಡೇ ಇಲ್ಲ. ಆದ್ರೆ ನಾನು ಯಾವತ್ತೂ ಇದನ್ನೆಲ್ಲ ಕಷ್ಟ ಅಂತ ಅನ್ಕೊಳ್ಳೇ ಇಲ್ಲ. ಬಂದಿದ್ದನ್ನೆಲ್ಲ ಅನುಭವಿಸ್ತಾನೇ ಬಂದೆ. ಅದಕ್ಕೆ ನಾನಿನ್ನೂ ಬದುಕಿದ್ದೀನಿ. ಅಮ್ಮ ಸಾಕ್ ನಿಲ್ಲಿಸ್ತೀಯಾ? ಅಣ್ಣ ಹೇಳ್ರಿ ಎಲ್ರು, ಕೈ ಕಾಲು ತೊಳ್ಕೊಳ್ಳಿ. ಯಾವಾಗ ಊಟ ಮಾಡಿದ್ರೋ ಏನೋ. ಊಟ ಮೊದಲು ಬಚ್ಚಲು ಮನೆ ತೋರಿಸು. ಇವರಿಗೆ ನನಗೆ ಊಟತ, ನಾನ್ ನಂತರ ಕೈ ತೊಳೆಯುತ್ತೇನೆ. ಆಯ್ತಾ? ಅಡ್ಡಿ ಇಲ್ಲಲ್ಲ? ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಎಷ್ಟು ದಿವಸ ಆಗಿತ್ತು ಮನೆ ಊಟ ಮಾಡಿ. ಇನ್ಸಿಡೆಂಟ್ ನಡೆದ ಸ್ಪಾಟ್ ಯಾವ್ದ್ರಿ? ಓಕೆ, ನಾನು ಬರ್ತಾ ಇದ್ದೀನಿ, ಬನ್ನಿ. ನಡೀರಿ ಬೇಗ. ಹಲೋ ಬಾಸು, ಊಟ ಮಾಡುವಾಗ ನೆಮ್ಮದಿಯಾಗಿ ಊಟ ಮಾಡಬೇಕು. ಈಗಲೂ ಬುಕ್ ಓದಬೇಕಾ? ಆಯ್ತು ಆಯ್ತು. ನಿಧಾನ ಮಗ, ಯಾರೋ ನಿನ್ನ ನೆನ್ಸ್ಕೊಂತವ್ರೆ ಅನ್ಸುತ್ತೆ. ಅಮ್ಮ, ಅವನಿಗೊಬ್ಳು ಹುಡುಗಿ ಇದ್ದಾಳೆ, ಜೆಸ್ಸಿ ಅಂತ. ಮೋಸ್ಟ್ಲಿ ಅವಳೇ ನೆನ್ಸ್ಕೊಂತಿರ್ಬೋದು ಅಲ್ವಾ ರಘು? ನಾನು ನೋಡ್ತಾನೆ ಇದ್ದೀನಿ, ನೀನು ನೆನ್ಸ್ಕೋತಾನೇ ಇದೀಯ. ಆದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸೇ ಇಲ್ಲ. ಹೌದಮ್ಮ, ಅದೆಲ್ಲ ನಿಜನಾ? ಹಂಗಾಗುತ್ತಮ್ಮ? ಎಲ್ಲ ಒಂದ್ ನಂಬಿಕೆ ಮಗ. ಎಲ್ಲ ಸಂಬಂಧಗಳು ನಿಂತಿರೋದು ನಂಬಿಕೆ ಮೇಲೇನೆ. ಕೇಳಿಸ್ಕೋ ಕೇಳಿಸ್ಕೋ, ನಿನಗೆ ಆ ನಂಬಿಕೆ ಉಂಟಾ? ಅಮ್ಮ, ಅದೇನಂದ್ರೆ ಸೀನು ಮತ್ತೆ ಮನು ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ಅಮ್ಮ, ಮನು ಚಿಕ್ಕ ವಯಸ್ಸಿಂದ ಸೀನನ್ನು ಇಷ್ಟಪಡ್ತಾ ಇದ್ದಾಳೆ. ಆದ್ರೆ ಇವನೇ ಏನು ಉತ್ತರನೇ ಕೊಡ್ತಿಲ್ಲ. ಹೌದಾ ಮಗ? ಮಗ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ನನಗೂ ವಯಸ್ಸಾಯ್ತು. ಇವತ್ತೋ ನಾಳೆನೋ ಬಿದ್ದೋಗೋ ಮರ. ನಂಗೊಂದೇ ಒಂದು ಸಣ್ಣ ಆಸೆ ಕಣೋ, ನಿನ್ನ ಮತ್ತು ಮಣಿ ಮದ್ವೆನ ಕಣ್ತುಂಬ ನೋಡೋ ಆಸೆ. ಇನ್ಮೇಲೆ ನೀನ್ ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನಮ್ ಜೊತೆಲೇ ಇರ್ಬೇಕು. ನಿನ್ ತಾಯಿಯಾಗಿ ಇದುವರೆಗೂ ನಾನೇನೂ ಕೇಳಿಲ್ಲ ಕಣು. ಇದೊಂದು ಮಾತು ನಡೆಸ್ಕೊಡು. ನಿನ್ ಕೈಯಿಂದ ಬಾಯಿಗೆ ನೀರು ಬಿಡಿಸ್ಕೊಂಡು ನಿನ್ ಮಡ್ಲಲ್ಲೇ ಪ್ರಾಣ ಬಿಡ್ಬೇಕನ್ನೋದೇ ನನ್ನ ಆಸೆ ಕಣೋ. ಇದೊಂದು ಮಾತು ನಡೆಸ್ಕೊಡೋ. ಅಮ್ಮ, ಅದು ನೋಡು ಮಗ, ಇಷ್ಟು ವರ್ಷ ನಿನ್ಗೋಸ್ಕರ ಕಾದಿದ್ದೀನಿ, ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ. ಇನ್ನೀ ಕಣ್ಣಲ್ಲಿ ನೀರು ಬತ್ತೋಗಿದೆ ಕಣು. ನನ್ ಮೇಲೆ ಆಣೆ ಮಾಡಿ ಹೇಳು, ಇನ್ಮೇಲೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಮ್ ಜೊತೆಲೇ ಇರ್ತೀನಿ ಅಂತ. ಬಿಟ್ಟು ಎಲ್ಲೂ ಹೋಗಲ್ಲಮ್ಮ, ಇಲ್ಲೇ ಇರ್ತೀನಿ. ಒಂದು ನಿಮಿಷ ಬಂದೆ. ಅಮ್ಮ, ಇವತ್ತು ಊಟ ಮಾತ್ರ ಸೂಪರ್ ಆಗಿತ್ತು.
ಆ ಬೇಳೆ ಆ ಪಡವಲ್ಕಾಯಿ ಸಾಂಬಾರು ಎಷ್ಟು ದಿವಸ ಆಗಿದ್ ಗೊತ್ತಾ ಈ ಊಟ ಮಾಡಿ ಅಲ್ವಾ ಮನು? ಅವಳಿಗೂ ಪಡವಲ್ಕಾಯಿ ಅಂದ್ರೆ ತುಂಬಾ ಇಷ್ಟ, ಕೇಳಿಬೇಕಂದ್ರೆ. ಸೀನಾ ಇನ್ಮೇಲೆ ಜೊತೆಗೆ ಇರ್ತಾನೆ, ಇವಳು ಸೊಸೆ ಮಾಡ್ಕೋಬಿಡಿ. ನೀನೇನು ಯೋಚನೆ ಮಾಡ್ಬೇಡ ಕಂದ, ನಾನೇ ಮುಂದೆ ನಿಂತು ನನ್ನ ಮಗನ ಜೊತೆಲಿ ನೀನ್ ಮದ್ವೆ ಮಾಡಿಸ್ತೀನಿ. ಅಮ್ಮ, ಒಂದು ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಬರ್ತೀವಿ. ಅಲ್ಲ ಕಣೋ, ಈಗ ತಾನೇ ಇಲ್ಲೇ ಇರ್ತೀನಿ ಅಂತ ನಂಗೆ ಭಾಷೆ ಕೊಟ್ಟು ಈಗ ಕೆಲ್ಸ ಐತೆ ಹೋಗ್ಬೇಕು ಅಂತಿದ್ಯಲ್ಲ ಮಗ. ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀವಮ್ಮ. ಅಣ್ಣ, ನಾನು ಡಾಕ್ಟರ್ ಆಗ್ತಾ ಇದ್ದೀನಿ ಅಣ್ಣ. ನೀನ್ ಕೆಲ್ಸ ಮಾಡಿದ್ ಸಾಕು. ನಾನ್ ದುಡ್ದು ನಿನ್ನ ಅಮ್ಮನ್ನ ಸಾಕ್ತೀನಿ. ನೀನು ನಮ್ ಜೊತೆಲೇ ಇದ್ಬಿಡಣ್ಣ ಸಾಕು. ನೀನು ಅಮ್ಮನ ತರನೇ ಆಡ್ತೀಯಲ್ಲ, ಇದು ಮುಂದೆ ಒಂದು ಸಣ್ಣ ಕೆಲಸ. ಈಗ ಹೋಗಿ ಆಯ್ತಾ, ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ಓಕೆ ಅಮ್ಮ, ಹುಷಾರು. ಅಮ್ಮ ಬರ್ತೀನಮ್ಮ. ನನ್ ಮಾತು ಕೇಳು. ಹುಷಾರು ಆಯ್ತಾ? ಸರಿ ಆಯ್ತು ಮಗ. ಅಮ್ಮ ಹುಷಾರು. ಬರ್ತೀವಮ್ಮ. ಆಯ್ತು ಕಣ್ರು, ಹುಷಾರು ಸೀನಾ.
ಏನು ಏನ್ರೋ ಹಾಗೆ ನೋಡ್ತಾ ಇದ್ದೀರಾ? ಹೇಗಪ್ಪ ಸತ್ತವನು ಮತ್ ಬದುಕ್ ಬಂತ ಅಂತ ಆಶ್ಚರ್ಯ. ತಂಗಿ ಕಿಡ್ನಾಪ್ ಆಗಿರುವುದನ್ನು ತಿಳಿದ ಸೀನಾ ಎಲ್ಲರೂ ಸಾಯುವುದು ಖಚಿತ ಎಂದು ತಿಳಿದು ಅವರಿಗೆ ಗೊತ್ತಾಗದ ಹಾಗೆ ಅವನಿಗೊಂದು ಮಿಸ್ಫೈರ್ ಮಾಡಿ ಇವರನ್ನು ಬಚಾವ್ ಮಾಡಲು ಇವರಿಗೆ ಗೊತ್ತಾಗದಂತೆ ಮುಂದಾಗುತ್ತಾನೆ. ಆದರೆ ನನ್ನ ಮಕ್ಕಳು ಹೇಳ್ರೋ, ಯಾರು ನಿಮ್ಮನ್ನು ಕಲಿಸಿದ್ದು? ಹೇಳೋ ಹೇಳೋ ಹೇಳಲ್ಲ.
ಎಲ್ಲಿದ್ಯಮ್ಮ? ಮಣಿ, ಮನೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲ ಹೋದ್ಲಿ ಇವಳು? ಮಣಿ, ಮಣಿ, ಎಲ್ಲಿದ್ಯೆ? ಬೆಳಿಗ್ಗೆನೆ ನೀರ್ ಕಾಯಿಸಿ ನನ್ನ ಸ್ನಾನ ಕರ್ಕೊಂಡು ಹೋಗೋಳು. ಇವತ್ತಿಷ್ಟೊತ್ತಾದ್ರೂ ಕರೀಲಿಲ್ವಲ್ಲ? ಎಲ್ಲಿದ್ಯಮ್ಮ? ಮಣಿ, ಮಣಿ, ಎಲ್ಲಿದ್ಯಾ ಮಣಿ? ಮಣಿ, ಮಣಿ, ಎಲ್ಲಿ ಇದ್ಯಾ? ಮಣಿ, 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 ಎಲ್ಲಿ ಹೋಗಿದ್ದೆ? ನಾನು ಆಗ್ಲಿಂದ ನೀನು ಹುಡುಕ್ತಾನೆ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಏನಾಯ್ತೆ? ಯಾಕೆ ಏನು ಮಾತಾಡ್ತಾ ಇಲ್ಲ? ಮಣಿ, ನನಗ್ ಗೊತ್ತು ರಾತ್ರಿ ಎಲ್ಲ ಏನಾಯ್ತು ಅಂತ. ನೀನು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಅಣ್ಣ ಬಂದಿದ್ದಾನಲ್ಲ, ಅವನ್ಗೇನ್ ಇಷ್ಟ, ಅವನ್ಗೇನ್ ತಿಂಡಿ ಮಾಡ್ಲಿ, ಅವನ್ಗೇನ್ ಅಡಿಗೆ ಮಾಡ್ಲಿ, ಅವನ್ನ ಹೆಂಗೆಲ್ಲ ನೋಡ್ಕೋಬೇಕು ಅಂತ ನೀನ್ ರಾತ್ರಿ ಎಲ್ಲ ಯೋಚನೆ ಮಾಡಿರ್ತೀಯ. ಹುಚ್ಚಿ, ಅವನ ಮೇಲೆ ಇಲ್ಲೇ ಇರ್ತಾನೆ ಕಣೆ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಯ್ಯೋ ಹುಚ್ಚಮ್ಮ, ನಂಗೆ ಗೊತ್ತು ಕಣೆ, ಅಣ್ಣನ ಮೇಲಿದ್ದ ಪ್ರೀತಿನ ಕಟ್ಟೆ ಕಟ್ಕೊಂಡು ಕಾಯ್ತಾ ಇದ್ದೆ ಅಂತ. ಹಂಗಂತ ಆ ಕಟ್ಟೆನ ಒಂದೇ ಸಾರಿ ಒಡೆದ್ಬಿಡ್ಬೇಡ ಕಣೆ ಮಾರಾಯ್ತಿ. ಆಮೇಲೆ ನಿಮ್ಮಣ್ಣ ಆ ಪ್ರೀತಿಲಿ ಕೊಚ್ಕೊಂಡು ಹೊಟ್ಟೋಗ್ತಾನೆ. ಅಯ್ಯೋ ಹುಚ್ಚಿ, ನೋಡು, ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಅವನ್ ವಾಪಸ್ ಹೋಗ್ದೇರ ನೋಡ್ಕೋಬೇಕು ಕಣೆ. ಅವನು ನಿನ್ ಮಾತ್ ಕೇಳ್ತಾನೆ. ನೀನ್ ಹೆಂಗು ಡಾಕ್ಟರ್ ಆಗ್ತೀಯಾ, ನೀನು ಡಾಕ್ಟರ್ ಗಂಡೇ ಹುಡುಕ್ತಾನೆ. ನಿನ್ ಮದ್ವೆನ ನಿಮ್ಮಣ್ಣ ದಾಮ್ ಧೂಮ್ ಅಂತ ಮಾಡ್ತಾನೆ. ಒಂದ್ ವರ್ಷದಲ್ಲಿ ನನ್ ಮಣಿ ತಾಯಿ ಆಗ್ತಾಳೆ. ಆಮೇಲೆ ನಿನ್ಗೊಬ್ಳ ಅಕ್ಕೆ ಬರ್ತಾಳೆ. ಆಮೇಲೆ ನಿನ್ಗೊಬ್ಬ ಅಳಿಯ ಬರ್ತಾನೆ ಕಣೆ. ಇದೆಲ್ಲ ನೋಡೋವರೆಗೂ ಆ ದೇವ್ರು ನನ್ನನ್ನ ಬದುಕಿಸ್ಬಿಟ್ರೆ ಸಾಕು ಕಣೆ. ಹೇಳು, ಅವನ್ ಬರೋಷ್ಟ್ರಲ್ಲಿ ಮೂರ್ತಪ್ಪನ ಹತ್ರ ಹೋಗಿ ಮೀನ್ ತಗೊಂಬ. ಅವನ ಮೀನ್ ಸಾರಂದ್ರೆ ತುಂಬಾ ಇಷ್ಟ ಕಣೆ. ಹೋಗು ಹೋಗು. ಮಣಿ, ಮಣಿ, ಯಾಕೆ ಹೇಳ್ತಾ ಇದ್ಯಾ? ಸಂತೋಷ ಪಡೋ ವಿಷಯಕ್ಕೆ ಯಾರಾದ್ರೂ ಅಳ್ತಾರೇಳಿ? ಇವತ್ತು ಶುಕ್ರವಾರ ನೋಡು, ಹೆಣ್ಮಕ್ಳು ಹೀಗೆಲ್ಲ ಕಣ್ಣೀರ್ ಹಾಕಿದ್ರೆ ಅಪಶಕುನ. ಅಳ್ಬೇಡ ಮಣಿ, ಅವನ್ ಬಂದಿದ್ದಾನಲ್ಲ, ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ನಮ್ ಜೀವನದಲ್ಲಿ ಅಳು ಅನ್ನೋದೇ ಇರಬಾರ್ದು. ನಗುನೇ ನಗು, ಅರ್ಥ ಆಯ್ತಾ? ಮತ್ತೆ ಯಾಕೆ ಹೇಳ್ತಿದ್ಯಾ? ಏನಾಯ್ತೆ ಪುಟ್ಟಿ? ಅದು ನಮ್ಮ ಸತ್ತೋಗ್ಬಿಟ್ಟಮ್ಮ. ಅಯ್ಯೋ ದೇವ್ರೇ, ಏನ್ ಹೇಳ್ತಿದ್ದೀಯಪ್ಪ ನೀನು? ಹೇಗಾಯ್ತು ಇದೆಲ್ಲ? ಅವ್ನಿಗೇನಾಯ್ತು? ಅಯ್ಯೋ ದೇವ್ರೆ, ಮಗ ಸೀನಾ, 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 ಸೀನಾ ಮಂಗಳೂರು ಹೋಗ್ತಾನೆ. ಮನೆ ಕಾಲೇಜ್ ಹೋಗ್ಬೇಕಲ್ವಾ? ಫೀಸ್ ಕಟ್ಟಕ್ಕೆ ಹೋಗಿದ್ದಾನಪ್ಪ.
ಅಷ್ಟೊಳಗೆ ಇಷ್ಟೆಲ್ಲ ಆಗೋಯ್ತಮ್ಮ. ಹೇಗಾಯ್ತಪ್ಪ ಇದೆಲ್ಲ? ಹೇಗಾಯ್ತಿದೆಲ್ಲ? ನನ್ನ ಮಕ್ಕಳು ಹೋಗ್ಬರ್ತೀನಿ, ಈ ಊರೆಲ್ಲ ಸುತ್ಕೊಂಡ್ಬನ್ನಿ ಅಂತ ನಾವು ಸುತ್ಕೊಂಡು ಹಾಕ್ಬೋದು. ಅಷ್ಟರಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗೋಯ್ತಮ್ಮ. ಅಯ್ಯೋ, ಹಾಸ್ಪಿಟಲ್ ಸೇರಿಸಿದ್ರು ಏನು ಪ್ರಯೋಜನ ಆಗಲಿಲ್ಲ. ನಮ್ಗೆ ಯಾರು ಇಲ್ಲ. ಅಯ್ಯೋ, ಯಾಕಪ್ಪ ಹಂಗಂತ್ಯ? ಈ ಭೂಮಿ ಮೇಲೆ ಹುಟ್ಟೋರೆಲ್ಲ ಒಂಥರ ಅನಾಥರೆ. ಎಲ್ಲಿ ಅವನು? ಎಲ್ಲಿ ಅವನು? ಕಣ್ಣೆದುರೇ ಕಂದನಿದ್ದರು ಕಾಣದಾಯಿತೆ ಕರುಳು, ಬತ್ತಿ ಹೋಗಿ ಕಣ್ಣ ನೀರನು ಒರೆಸಬಾರದೆ ಬೆರಳು. ದೇವರ ನಿನಗಿದು ಸರಿಯೇ? ಯಾರದು ಶಾಪನ ನರಿಯೇ? ಇದ್ದರೆ ಪಾರೋ ಎಳೆಗೆ, ಕಣ್ಣಿದ್ದರೆ ನೋಡಿ ಕಡೆಗೆ. ನೀ ಕೊನೆಗೆ, ನೀ ಕೊನೆಗೆ. ಅವನಿಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಈ ಸಮಯದಲ್ಲಿ ಅವನು ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬರ್ತೇನೆ. ಟೈಮ್ ಆಯ್ತು. ನೆನ್ನೆ ಪ್ರಾಣ ಹೋಗಿ ಬೇಗ ಅಲ್ಲಪ್ಪ, ಜೊತೆಲಿ ಬೆಳೆದವರು. ಕೊನೆಯ ಸಲ ಅವನ ಮುಖ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅಮ್ಮ, ಸೀನಾ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅನಾಥ ನಮಗೆ ತಂದೆ ತಾಯಿ ಎಲ್ಲ ನೀವೇ ಮುಂದೆ ನಿಂತು ಈ ಎಲ್ಲ ಕಾರ್ಯಗಳನ್ನ ಮುಗಿಸ್ಕೊಡ್ಬೇಕಮ್ಮ, ಮುಗಿಸ್ಕೊಡ್ಬೇಕು.
ನನ್ನ ತಾಯಿಗೆ ನಾನು ಸತ್ತಿರುವ ವಿಚಾರ ಗೊತ್ತಾಗದಂತೆ ನನ್ನ ಶವವನ್ನು ನನ್ನ ತಾಯಿಯ ಕೈಯಿಂದಲೇ ಸಂಸ್ಕಾರ ಮಾಡಿಸಿ. ನಾನು ಸತ್ತಿರುವುದು ತಾಯಿಗೆ ಗೊತ್ತಾದರೆ ಅವಳು ಉಳಿಯುವುದಿಲ್ಲ. ತಾಯಿಯ ಕೈಯಿಂದಲೇ ಮಗನ ಸಂಸ್ಕಾರ ಮಾಡಿಸಲು ಸ್ನೇಹಿತರು ಯಶಸ್ವಿಯಾಗುತ್ತಾರೆ. ಜಗತ್ತಿನ ಯಾವ ತಾಯಿಗೂ, ಯಾವ ತಂಗಿಗೂ, ಯಾವ ಪ್ರೇಮಿಗೂ, ಯಾವ ಸ್ನೇಹಿತರಿಗೂ ಈ ದುರ್ಗತಿ ಬರುವುದು ಬೇಡ. ಮುಳುಗೋಯ್ತು, ಕತ್ಲು ಆಗೋಯ್ತು. ಈ ಹುಡುಗ ಬರ್ಲಿಲ್ವಲ್ಲ, ಮತ್ತೆ ನನಗೆ ಮೋಸ ಮಾಡ್ಬಿಟ್ನಾ? ಅನಿವಾರ್ಯತೆ ಯಾರ ಜೀವನದಲ್ಲಿ ಬರುವುದಿಲ್ಲ ಹೇಳಿ? ಪ್ರತಿ ವ್ಯಕ್ತಿಯೂ ಒಂದಲ್ಲ ಒಂದು ಕ್ಷಣದಲ್ಲಿ ಕೊಲೆಗಾರನಾಗುವ ಪ್ರಸಂಗ ಬರುತ್ತದೆ. ಪ್ರತಿ ಹೆಣ್ಣಿಗೂ ತನ್ನ ಶೀಲಕ್ಕೆ ಕುಂದು ಬರುವ ಪ್ರಮೇಯ ಸೃಷ್ಟಿಯಾಗುತ್ತದೆ. ಆದರೆ ಎಲ್ಲರೂ ಕೊಲೆಗಾರರಲ್ಲ, ಎಲ್ಲ ಹೆಣ್ಣು ವೇಶ್ಯರಾಗಲ್ಲ. ಆ ಕ್ಷಣಕ್ಕೆ ವಿವೇಚನೆಯಿಂದ ನಡೆದು ಸನ್ಮಾರ್ಗವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅನಿವಾರ್ಯತೆಯಲ್ಲಿ ದುರ್ನಡತೆ ಮನುಷ್ಯನ ಪಲಾಯನವಾದವೇ ಹೊರತು ಸಮರ್ಥನೆಯಲ್ಲ. ಅದಕ್ಕೆ ಉತ್ತರ ನಿಮ್ಮ ಮುಂದಿದೆ.
ಎತ್ಕೋತಾರ ಅವ್ರು ನೆತ್ತ